ಮೊದಲನೇ ಕಾರಣ ಒಂದು ಈ ಜನ್ಮದ ಕರ್ಮಗಳು ಅಂತಂದ್ರೆ ನಮಗೆ ಗೊತ್ತಿದ್ದು ಮಾಡಿರೋ ತಪ್ಪುಗಳು. ಇದು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಎಲ್ರಿಗೂ. ಈಗ ಸಾಲ ಆಗಿರೋರ್ಗೆ ಅವ್ರಿಗೆ ಗೊತ್ತಿರುತ್ತೆ, ಹೌದು ನಾನು ಆ ರೀತಿ ದುಂದು ವೆಚ್ಚ ಮಾಡಬಾರ್ದಿತ್ತು, ಹೌದು ನನ್ನ ಮಗಳು ಅಥವಾ ಮಗನ ಮದುವೆ ಈ ರೀತಿ ಮಾಡಬಾರ್ದಿತ್ತು, ಇಷ್ಟು ದುಡ್ಡು ಖರ್ಚು ಮಾಡಬಾರ್ದಿತ್ತು, ಹೌದೌದು ನಾನು ನಾನು ಮೊದಲೇ ದುಡಿತಿರ್ಬೇಕಂತಂದ್ರೆ ದುಡ್ಡು ಎತ್ತಿಡ್ಬೇಕಿತ್ತು, ನನ್ನ ಫ್ರೆಂಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ದ ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ನನ್ನ ಫ್ರೆಂಡ್ ಜಮೀನು ತೆಗೆದುಕೊಂಡ ನಾನು ಜಮೀನು ತೆಗೆದುಕೊಂಡಿಲ್ಲ, ಆ ಟೈಮಲ್ಲಿ ಯಾರೋ ಹೇಳಿದ್ರು ನನಗೆ ವ್ಯಾಪಾರ ಮಾಡಪ್ಪ ಶ್ರೀಮಂತ ಆಗ್ತೀಯ ಬಿಸ್ನೆಸ್ ಮಾಡು ಅಂತೇಳಿ. ಆದರೆ ನಾನು ಕಂಫರ್ಟ್ ಝೋನಲ್ಲಿ ಎಲ್ಲೋ ಕೆಲಸ ಮಾಡಿಕೊಂಡೇ ಇದ್ಬಿಟ್ಟೆ. ಈ ಜನ್ಮದ ಕರ್ಮಗಳು ಎಲ್ಲ ಅರ್ಥ ಆಗ್ತಿದೆ ನನಗೆ, ಬಟ್ ಆದರೆ ಹಿಂದಿನ ಜನ್ಮದ ಕರ್ಮಗಳು ಯಾರಿಗೂ ಗೊತ್ತಿಲ್ಲ. ಸೊ ಎಲ್ಲರಿಗೂ ಅವರವರ ಹಿಂದಿನ ಜನ್ಮದ ಕರ್ಮಗಳು ನಮ್ಮ ಇವತ್ತಿನ ಪರಿಸ್ಥಿತಿಗೆ ಕಾರಣ ಆಗಿರುತ್ತೆ. ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಗೊತ್ತಿರೋ ಒಂದು ವಿಸ್ಡಮ್ ಅಲ್ಲಿ ಏನು ಹೇಳುತ್ತೆ ಅಂತಂದರೆ, 28 ನರಕಗಳಿದಾವೆ ಮೇಡಮ್. ಪ್ರತಿ ಒಂದು ತಪ್ಪಿಗೂ ಒಂದೊಂದು ನರಕ ಇದೆ. ಸೊ ಹಲವು ಮಂದಿ ಈಗಿರೋ ಕಾಲಘಟ್ಟದಲ್ಲಿ ಎಲ್ಲರೂ ಎಲ್ಲ ನರಕಕ್ಕೆ ಹೋಗ್ತಾರೆ ನನಗೆ ಗೊತ್ತಿಲ್ಲ, ಬಟ್ ವೆರಿ ವೆರಿ ಫ್ಯೂ ಪೀಪಲ್ ಡೋಂಟ್ ಎಂಟರ್ ನರಕ. ಇನ್ಸ್ಟೆಡ್ 14 ಲೋಕಗಳಿದಾವೆ ನಮ್ಮಲ್ಲಿ. 14 ಲೋಕಗಳಲ್ಲಿ ನಮ್ಮ ಲೋಕ ಭೂಲೋಕ ಅನ್ನುವಂಥದ್ದು ಮಿಡಲ್ ಅಲ್ಲಿ ಬರುತ್ತೆ, ಸೆಂಟರ್ ಅಲ್ಲಿ ಬರುತ್ತೆ.